ನಮ್ಮ ಮೈಸೂರಿಂದ ನಾವು ಚಿಕ್ಕಮಗಳೂರಲ್ಲಿರೋ ಒಂದು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಬಜೆಟ್ ಫ್ರೆಂಡ್ಲಿ ಆಗಿ ಹೋಗ್ತಾ ಇದೀವಿ. ನೀವು ನಂಬದಿಲ್ಲ, ಅಂಡರ್ 300 ರೂಪೀಸ್ ನಾವು ಹೋಗಿ ರೀಚ್ ಆಗಿದೀವಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಫಸ್ಟ್ ಶೇರ್ ಮಾಡಿ ನೆಕ್ಸ್ಟ್ ಟ್ರಿಪ್ ನ ಪ್ಲಾನ್ ಮಾಡಿ. ನಾವು ರೆಸಾರ್ಟ್ ಅಲ್ಲಿ ಹೋಗಿ ಏನೇನ್ ಮಾಡಿದ್ವಿ, ಏನೇನ್ ಆಕ್ಟಿವಿಟೀಸ್ ಇತ್ತು, ಹೇಗಿತ್ತು ನಮ್ ಡೇ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಾವು ಹೋಗಿ ರೀಚ್ ಆದ್ಮೇಲೆ ಫ್ರೆಶ್ ಆಗಿ ಮಲ್ನಾಡ್ ಸ್ಟೈಲ್ ಫುಡ್ ಇವ್ರು ಫೇಮಸ್ ಆಗಿ ಇರೋದ್ರಿಂದ ಸಕ್ಕದಾಗಿರೋ ಒಂದು ಲಂಚ್ ಮುಗಿಸ್ಕೊಂಡು ಅಲ್ಲೇ ಅವರ ಪ್ರೈವೇಟ್ ವಾಟರ್ ಸ್ಟ್ರೀಮ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಷ್ಟ್ರಲ್ಲೇ ಅವರು ಆಫ್ ರೋಡ್ ಜೀಪ್ ತಗೊಂಡ್ ಬಂದ್ರು. ಬನ್ನಿ ರೈಡ್ ಕರ್ಕೊಂಡು ಹೋಗ್ತೀವಿ ಅಂತ. ನಾವು ಫುಲ್ ಎಕ್ಸೈಟ್ಮೆಂಟ್ ಇಂದ ಹೋದ್ವಿ. ಅವರು ನಮಗೆ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಕರ್ಕೊಂಡು ಹೋದ್ರು. ಅನ್ಟಚ್ಡ್ ಒಬ್ರು ಟೂರಿಸ್ಟ್ ಕೂಡ ಇರ್ಲಿಲ್ಲ, ನಾವು ಮಾತ್ರ ಇದ್ವಿ. ಟ್ರೆಕ್ ಮಾಡ್ಕೊಂಡು ಹೋದ್ವಿ. ಅದಂತೂ ಸಕ್ಕದ ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನ ಮುಗಿಸ್ಕೊಂಡು ನಾವು ಸನ್ಸೆಟ್ ನೋಡೋಣ ಅಂತ ದೇವರ ಮನೆ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ದೇವರ ಮನೆ ಬಗ್ಗೆ ಅಂತೂ ತುಂಬಾ ಕೇಳಿದೀನಿ. ಐ ವಾಸ್ ವೆರಿ ವೆರಿ ಎಕ್ಸೈಟೆಡ್. ನಾವು ಹೋಗೋ ರೋಡ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ನನಗೆ ಗೊತ್ತಾಯ್ತು ಲೈಕ್ ಆ ಡೆಸ್ಟಿನೇಷನ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಯ್ತು ಸ್ವರ್ಗಕ್ಕೆ ಎರಡೇ ಸ್ಟೆಪ್ ಇದೆ, ಹತ್ಕೊಂಡು ಹೋಗ್ಬಿಡ್ಬೋದು ಅನ್ಸ್ತಾ ಇತ್ತು. ಅದನ್ನ ಮುಗಿಸ್ಕೊಂಡು ನಾವು ರೆಸಾರ್ಟ್ ವಾಪಸ್ ಬಂದು ಸ್ವಲ್ಪ ಕ್ಯಾಂಪ್ ಫೈರ್ ಎಂಜಾಯ್ ಮಾಡಿದ್ವಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂದ್ರೆ ಇವರ ಹಾಸ್ಪಿಟಾಲಿಟಿ, ಅವ್ರು ಹೇಗೆ ನಮ್ಮನ್ನ ಕೇರ್ ಮಾಡ್ತಾ ಇದ್ರು. ಈವನ್ ಸೋಲೋ ಟ್ರಾವೆಲರ್ಸ್ಗೆ ಈ ಪ್ಲೇಸ್ ನ ರೆಕಮೆಂಡ್ ಮಾಡ್ತೀನಿ ನಾನು. ಒಂದು ಒಳ್ಳೆ ಮಲ್ನಾಡ್ ಸ್ಟೈಲ್ ಡಿನ್ನರ್ ನ ಎಂಜಾಯ್ ಮಾಡ್ಕೊಂಡು ಬೇಗ ಹೋಗಿ ರೆಸ್ಟ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಸನ್ ರೈಸ್ ಟ್ರೆಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇದು ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ಅಂತಾನೆ ಹೇಳ್ಬೋದು. ಗೈಡ್ ಡಾಗ್ಸ್ ಜೊತೆ ಅರ್ಲಿ ಮಾರ್ನಿಂಗ್ ಎದ್ದು ಸನ್ ರೈಸ್ ಟ್ರೆಕ್ ಹೋಗಿದ್ದು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಹೋಲ್ ಟ್ರಿಪ್. ಫ್ರೆಶ್ ಏರ್ ಅಲ್ಲಿ ಆ ವ್ಯೂಸ್ ಇರ್ಬೋದು, ಐ ಲವ್ಡ್ ಇಟ್. ಐ ವುಡ್ ರೇಟ್ ದಿಸ್ ಹೋಲ್ ಎಕ್ಸ್ಪೀರಿಯನ್ಸ್ 10 out of 10. ತನ್ಮಾತ್ರ ಯು ಹ್ಯಾವ್ ಮೈ ಹಾರ್ಟ್. ಈ ವಿಡಿಯೋನ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಈ ಸ್ಟೇನ ಬುಕ್ ಮಾಡಿ. ಅದನ್ನ ಮುಗಿಸ್ಕೊಂಡು ನಾವು ಮತ್ತೆ ರೆಸಾರ್ಟ್ ವಾಪಸ್ ಬಂದು ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ ಒಳ್ಳೆ ಯಮ್ಮಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್. ಐ ಲವ್ಡ್ ಇಟ್. ಇದೇ ತರ ಕಾಂಟೆಂಟ್ ಗಿದ್ದ ಮೈಸೂರುಗಳನ್ನ ಫಾಲೋ ಮಾಡಿ. ಇದೇ ತರ ಅಮೇಸಿಂಗ್ ಪ್ಲೇಸಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ.